ಈಗ ಗಿಲ್ಲಿ ನಟ ಸಿಎಂ ಅವರನ್ನ ಭೇಟಿ ಮಾಡಿದ್ದಾಯಿತು. ಈಗ ಸಿಎಂ ಬಳಿಕ ಗೃಹ ಸಚಿವರನ್ನ ಗಿಲ್ಲಿ ನಟ ಭೇಟಿ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿರತಕ್ಕಂಥ ಗಿಲ್ಲಿ ನಟ ಸಿಎಂ ಬಳಿಕ ಗೃಹ ಸಚಿವರನ್ನ ಗಿಲ್ಲಿ ನಟ ಭೇಟಿ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಟ್ರೋಫಿಯನ್ನ ಗೆದ್ದಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿದ ಗಿಲ್ಲಿ ನಟ ಬೆಂಗಳೂರಿನ ಸದಾಶಿವನಗರದ ಅವರ ನಿವಾಸದಲ್ಲಿ ಗೃಹ ಸಚಿವರು ಗಿಲ್ಲಿ ನಟನನ್ನ ಭೇಟಿಯಾಗಿ ಶುಭ ಹಾರೈಸಿದ್ದಾರೆ. ಗಿಲ್ಲಿ ನಟನನ್ನ ಅಭಿನಂದಿಸಿ ಗೃಹ ಸಚಿವ ಪರಮೇಶ್ವರ್ ಅವರು ಹಾರೈಸಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರನ್ನ ಗಿಲ್ಲಿ ನಟ ಭೇಟಿ ಮಾಡಿದ್ರು. ಅವರು ಕೂಡ ಶುಭ ಹಾರೈಸಿದ್ರು. ಅದಾದ ಬಳಿಕ ಇದೀಗ ಗೃಹ ಸಚಿವರನ್ನ ಭೇಟಿ ಮಾಡಿ ಸದಾಶಿವನಗರದಲ್ಲಿರತಕ್ಕಂತಹ ಅವರ ನಿವಾಸಕ್ಕೆ ಹೋಗಿ ಗಿಲ್ಲಿ ನಟ ಹಾಗೂ ಅವರ ತಂಡ ಹೋಗಿ ಭೇಟಿ ಮಾಡಿದೆ. ಈಗ ಗಿಲ್ಲಿ ನಟನನ್ನ ಅಭಿನಂದಿಸಿ ಗೃಹ ಸಚಿವರು ಅಭಿನಂದಿಸಿದ್ದಾರೆ, ಶುಭ ಹಾರೈಸಿದ್ದಾರೆ. ಇಲ್ಲಿ ಜನ ನೋಡ್ಬೇಕು, ಸಾದ ಕ್ರೌಡ್ ಬಿಗ್ ಬಾಸ್ ಇಲ್ಲ ಗಿಲ್ಲಿ ಒಳ್ಳೇದಾಗಲ್ಲ. ಅಂದರೆ ಇಟ್ ಇಸ್ ಯುವರ್ ಇನ್ನೋಸೆನ್ಸು, ಹಾರ್ಡ್ ವರ್ಕು ಚೆನ್ನಾಗಿ ಒಳ್ಳೇದು. ಆರ್ಡ್ನೆಸ್ ಆಮೇಲೆ ಬೆಂಗಳೂರಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಓದಿದ್ರು. ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲೊಂದು 5 ವರ್ಷ ಇದ್ದೆ. ಆಮೇಲೆ ಬಂದಾದ್ಮೇಲೆ ಪಾಲಿಟಿಕ್ಸ್ ಸೇರ್ಕೊಂಡು ಇವಾಗ ಪಾಲಿಟಿಷಿಯನ್. ಹೌದಾ? ಈ 100-115 ದಿನ ಒಂದೇ ಮನೆಯಲ್ಲಿ ಅಷ್ಟು ನ್ಯಾಚುರಲ್ ಹಲ್ದಿ ಸೊಗಡು ಪ್ಲಸ್ ಕಾಮಿಡಿ ಲೀಡರ್. ಬಿಲೋ ರೆಬೆಲ್ ಕಾಮಿಡಿ ಇರ್ತಿತ್ತು ಮುಂಚೆ. ಫ್ಯಾಂಟಾಸ್ಟಿಕ್, ರಿಯಲ್ ವೆರಿ ನ್ಯಾಚುರಲ್ ಕಾಮಿಡಿ ಸರ್. ಸರ್ ಕ್ಯಾನಡಾದಲ್ಲಿ US ಅಲ್ಲಿ ಜನಗಳು ಎಷ್ಟೋ ಜನ ಗಂಡಂದಿರು ಜಗಳಾಡಿದ್ದಾರೆ ವೈಫ್ಸ್ಗಳ ಹತ್ರ ಎಲ್ಲ. ಬಿಗ್ ಬಾಸ್ ಎಲ್ಲ US ಅಲ್ಲ. ನನ್ನ ಹತ್ರನೇ 1 ಲಕ್ಷ ಜನ ಸೇರಿಸಿದ್ದೆ. ಬಂದರು ಪಾಪ, ಬಂದು ನನಗೋಸ್ಕರ ಬಂದರು. ಉಮೇಶ್ ಅವ್ರು ಕರೀತಾರೆ.